ಮಕ್ಕಳು ಅವಳುವೆ ತಾನೆ. ಇಬ್ರು ಸೇರ್ಕೊಂಡು ನನ್ ಮಗನ್ಗೆ ಮೋಸ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಯಾರ್ದ ಮಕ್ಕಳಿಗೆ ನನ್ನ ಮಗ ತಂದೆ ಆಗ್ಬೇಕಾ? ಆಂಟಿ ಇದೆಲ್ಲ ಸುಳ್ಳು. ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನೀನ್ ಬೂಡ ಹೊಡೆದಾಕ್ಬಿಡ್ತೀನಿ. ಆಂಟಿ, ಕಾವೇರಿಗಾಗದೆ ಇರೋರು ಯಾರೋ ಈ ಫೋಟೋನ ನಿಮಗ್ ಕೊಟ್ಟಿದ್ದಾರೆ. ಈಗ ಏನ್ ಬೇಕಾದ್ರೂ ಮಾಡ್ಬೋದು ಆಂಟಿ, ಎಂತ ಫೋಟೋ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಕತೆ ಕಟ್ಬೇಡ್ವೆ. ಆ ಫೋಟೋ ಸ್ಟುಡಿಯೋದವನ್ಗೆ ಏನ್ ಕಾವೇರಿ ಮೇಲೆ ಜಿದ್ದ? ಇದು ಯಾವಾಗ್ಲೋ ತೆಗ್ಸಿದ್ ಫೋಟೋ. ಅವಳಿಗೆ ಫೋಟೋ ತೆಗ್ಸಕ್ಕೆ ಅಂತ ಹೋದಾಗ ಈ ಫೋಟೋ ಆ ಸ್ಟುಡಿಯೋದಲ್ಲಿತ್ತು. ಬೇಕಾದ್ರೆ ಅವನೇ ಹೋಗಿ ಕೇಳು ಇದು ಹ್ಯಾಕ್ ಬಂತು ಅಂತ. ಆಂಟಿ, ಈ ಕಾವೇರಿಯಲ್ಲಿ ಎಲ್ಲಿಗ್ ಹಾಳಾಗೋದ್ಲೋ ಏನೋ. ನಾನಂತೂ ಅವಳನ್ನ ಆಚೆ ಹಾಕಿ ಕೈ ತೊಳ್ಕೊಂಡೆ. ನಿನ್ ಜಾಗ ಖಾಲಿ ಮಾಡು. ಆಂಟಿ ನಡಿಯೇ. ಆಂಟಿ ಪ್ಲೀಸ್ ನಡಿಯೇ ಇಲ್ಲಿಂದ. ಆಂಟಿ ಪ್ಲೀಸ್ ಆಂಟಿ ನಡಿ ನಡಿ ಎಂದ. ಆಂಟಿ ಆಂಟಿ ಪ್ಲೀಸ್ ಆಂಟಿ. ಆಂಟಿ ನನ್ ಮಾತ್ ಕೇಳಿ. ತಗೊಳ್ಳಿ ಸರ್. ಅಲ್ರಪ್ಪ, ಅಡ್ವಾನ್ಸೂ ಕಡಿಮೆ ಬಾಡಿಗೆನೂ ಕಡಿಮೆ ಅಂದ್ರೆ ಹೆಂಗಾಯ್ತದೆ? ತುಂಬಾ ಕಷ್ಟದಲ್ಲಿದ್ದೀವಿ, ದಯವಿಟ್ಟು ಸಹಾಯ ಮಾಡಿ. ಬೇಕಿದ್ರೆ ಸ್ವಲ್ಪ ದಿನ ಆದ್ಮೇಲೆ ಬಾಡಿಗೆ ಜಾಸ್ತಿ ಮಾಡಿ. ಸದ್ಯಕ್ಕೆ ನಮ್ ಕೈಲಿ ಕೊಡಕ್ಕಾಗದೆ ಇಷ್ಟೇ. ಸರಿ ಆಯ್ತು, ಒಂದ್ಕಿತ ಮನೆ ನೋಡಿ ಬನ್ನಿ. ಬನ್ನಿ. ನೋಡಿ, ಮನೆ ಎಷ್ಟು ದೊಡ್ಡದಾಗೈತೆ. ನನ್ನ ತಮ್ಮ ಇದ್ದ, ಅವನು ಪಾರಿನ್ ಕೊಟ್ಟೋದ. ಆ ಪಾತ್ರೆ ಪಡೆಲ್ಲ ಹಂಗೆ ಅವೆ, ಬೇಕಾದ್ರೆ ನೀವು ಉಪಯೋಗಿಸ್ಕೊಳ್ಳಿ. ಮನೆ ಖಾಲಿ ಮಾಡುವಾಗ ಈ ಹೆಂಗಾಯ್ತು ಹಂಗೆ ಇರಬೇಕು, ತಿಳಿತಾ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾನು ಕಷ್ಟ ಕಂಡವನೇ ಕಣವ, ಆದ್ರೆ ಒಂದ್ ಕಂಡೀಷನ್, ತಿಂಗಳ ಬಾಡಿಗೆ ಮಾತ್ರ ಕರೆಕ್ಟಾಗಿ ಕೊಡ್ಬೇಕು. ಹೆಂಡತಿ ಮೊದ್ಲೇ ಬಜಾರಿ ಬಾಗಿಲು ನಿಂತ್ಕೊಂಡೆ ಕೂಗಾಡ್ಬಿಡ್ತಾಳೆ. ನಮ್ಗೆ ಊಟಕ್ಕೆ ಇಲ್ದೆ ಹೋದ್ರು ನಿಮ್ ಬಾಡಿಗೆ ಮಾತ್ರ ತಪ್ಸಲ್ಲ. ಸರಿ, ಕಸ ಹೊಡ್ಕೊಂಡಿರಿ, ನೀರು ಒಳಗಡೆ ಬರುತ್ತೆ, ದೀಪ ಹಚ್ಕೊಂಡಿರಿ. ನಾಳೆ ಬರ್ತಾ ಬಾಡಿಗೆ ಅಗ್ರಿಮೆಂಟ್ ಪೇಪರ್ ತಗೊಂಡ್ಬರ್ತೀನಿ. ಹಾ ಸರಿ, ತಗೊಳ್ಳಿ. ಆಂಟಿ ಆಂಟಿ, ಏನಾಯ್ತು ಬೇಬಿ? ಮ್ಯಾರೇಜ್ ಯಾವಾಗ ಇಟ್ಕೊಂಡಿದಾರಂತೆ? ಮದುವೆನಾ? ನನ್ನ ತಿಥಿ ಆಗೋಯ್ತು. ಬೇಬಿ ಏನಾಯ್ತು ಅಂತ ಹೇಳಿ ಬೇಬಿ. ನಾನ್ ಅಂದ್ಕೊಂಡಿದ್ದೆ ಒಂದು, ಅಲ್ಲಾಗಿದ್ದೆ ಇನ್ನೊಂದು. ಎಂಗೇಜ್ಮೆಂಟ್ ಆದ್ರೆ ಎಲ್ಲ ಮುಗಿತು ಅನ್ಕೊಂಡಲ್ಲ, ಅದು ನನ್ ತಪ್ಪು. ಅವಳು ಮನೇಲೂ ಇಲ್ಲ, ಅವಳು ಮದುವೆನೂ ಆಗ್ತಾ ಇಲ್ಲ. ಏನು, ಅವಳು ಮ್ಯಾರೇಜ್ ಆಗಲ್ವಾ? ಮನೇಲೂ ಇಲ್ವಾ? ಹಾಗಾದ್ರೆ ಎಲ್ಗೋದ್ಲಂತೆ? ಅವಳಿಗೆ ಏನಾದ್ರೂ ಹಳೆ ನೆನ್ಪು ಬಂದ್ಬಿಡ್ತಂತ? ಯಾವ ಸುಡ್ಗಾಡು ನೆನಪು ಬಂದಿಲ್ಲ. ಆ ಹೆಂಗ್ಸಿಗೆ ಯಾವ್ದೋ ಸ್ಟುಡಿಯೋದಲ್ಲಿ ಕಾದಂಬರಿ ಅವಳ ಮಕ್ಕಳ ಜೊತೆ ಇರೋ ಫೋಟೋ ಸಿಕ್ಕಿದೆ. ಮೊದ್ಲೇ ಅವಳಿಗೆ ಡೌಟ್ ಇತ್ತು, ಇನ್ ಈ ಫೋಟೋ ನೋಡಿದ್ಮೇಲೆ ಸುಮ್ನಿರ್ತಾಳ? ಅವಳು ಕಾದಂಬರಿನ ಮನೆಯಿಂದ ಆಚೆ ಹಾಕಿದಾಳಂತೆ. ಹೋಯ್ತು, ನನ್ನ ಪ್ಲಾನ್ ಎಲ್ಲ ಹಾಳಾಗೋಯ್ತು. ನಾನ್ ನಿನಗೆ ಮೊದ್ಲಿಂದಾನೇ ಹೇಳ್ತಾ ಬಂದೆ, ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ. ನೋಡಿ ಏನಾಯ್ತು ಅಂತ. ಪ್ಲೀಸ್ ಸುಮ್ಮನೆ ನನ್ನ ಹೊಟ್ಟೆ ಉರಿಸ್ಬೇಡಿ. ಮೊದಲೇ ನನ್ನ ತಲೆ ಕೆಟ್ಟ ಕೂತಿದೆ. ಹೀಗೆ ರೇಗಿಸ್ತಾ ಇದ್ರೆ ನನ್ನ ಎದುರಿಗೆ ಯಾರು ಅಂತ ನಾನು ನೋಡಲ್ಲ. ಈಗ ನನ್ ಮೇಲೆ ಹಾರಾಡಿದ್ರೆ ಏನ್ ಬಂತು? ಮೊದ್ಲು ಆ ಕಾದಂಬರಿನ ಸರ್ಚ್ ಮಾಡು. ಅವಳು ಏನಾರು ಅವ್ರ ಮನೆಯವ್ರ ಕಣ್ಣಿಗೆ ಬಿದ್ರೆ ಫಿನಿಶ್. ಇರೋ ಅಲ್ಪ ಸ್ವಲ್ಪ ಆಸೆನೂ ಬಿಡ್ಬೇಕಾಗತ್ತೆ. ಹಾ, ಎಲ್ಲ ಅನುಕೂಲವಾಗಿದೆ. ಮನೇನೂ ಸಿಕ್ತು. ಇಲ್ಲ ಅಂದಿದ್ರೆ ಪಾತ್ರೆಗೆ ಅದಕ್ಕೆ ಇದಕ್ಕೆ ಅಂತ ಕೈಯಲ್ಲಿ ಉಳಿದಿರೋ ಅಲ್ಪ ಸ್ವಲ್ಪ ದುಡ್ಡು ಖಾಲಿ ಆಗ್ಬಿಡ್ತಿತ್ತು. ಹೌದು, ಸಿಟಿಯಿಂದ ಆಚೆ ಮನೆ ಸಿಕ್ಕಿದ್ದು ಒಳ್ಳೇದಾಯ್ತು. ಇಲ್ದೇ ಇದ್ರೆ ಇಷ್ಟು ಕಡಿಮೆ ಬಾಡಿಗೆಗೆ ಮನೆಯಲ್ಲಿ ಸಿಕ್ತಿತ್ತು ಹೇಳಿ.
ಸಂಬಂಧಪಟ್ಟವರೇ ಆಚೆ ಹಾಕೋದು, ಸಂಬಂಧ ಪಡೆದೇ ಇರೋರು ಆಶ್ರಯ ಕೊಟ್ರು ನೋಡಿ. ಹಾಗೆ ನನ್ಗೂ ನಿಮ್ಗೂ ಆದಷ್ಟು ಬೇಗ ಒಂದ್ ಕೆಲಸ ಸಿಕ್ಬಿಟ್ರೆ ಸಾಕು. ಹತ್ರದಲ್ಲೇ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ. ನಾಳೆ ಬೆಳಿಗ್ಗೆ ಹೋಗಿ ನೋಡೋಣ. ಯಾವ್ದಾದ್ರು ಒಂದು ಕೆಲಸ ಸಿಕ್ಕೇ ಸಿಗುತ್ತೆ. ಸರಿ, ನಾನು ಬೇಗ ಅಡಿಗೆ ಮಾಡ್ಬಿಡ್ತೀನಿ. ನೀವು ರೂಮಿಗೆ ಹೋಗಿ ಅಲ್ಲಿರೋ ಸಾಮಾನೆಲ್ಲ ಜೋಡಿಸಿಟ್ಬಿಡಿ. ಸರಿ. ಐನೂರೇ, ಹೊಸಿ ಸರಿಯಾಗಿ ನೋಡಿ ಹೇಳಿ, ನನ್ನ ಮಗ ಸೊಸೆ ಹೆಂಗವ್ರೆ, ಎಲ್ಲವ್ರೆ ಅಂತ. ಅಮ್ಮ, ಇವ್ರ ಜಾತಕದ ಪ್ರಕಾರ ವರ್ಷದಲ್ಲಿ 6 ತಿಂಗಳವರೆಗೆ ಶನಿ ಎಗಲೇರ್ತಾನೆ ಇರುತ್ತೆ. ಐನೂರೇ, ಒಂದೇ ಒಂದ್ಕಿತ ಅವರು ಬದುಕವ್ರೆ ಅಂತ ಹೇಳ್ಬಿಡಿ ಐನೂರೇ. ಇಬ್ಬರ ಆಯಸ್ಸು ತುಂಬಾ ಗಟ್ಟಿ ಇದೆ, ಆದ್ರೆ ಗುರುಬಲ ಕಡಿಮೆ ಇದೆ. ಇಬ್ರು ಒಂದು ಗಂಡಾಂತರದಿಂದ ಪಾರಾಗಿ ಒಂದೇ ಸ್ಥಳದಲ್ಲಿ ವಾಸವಾಗಿದ್ದಾರೆ. ಹೌದಾ ಶಾಸ್ತ್ರಿಗಳ? ನನ್ನ ಲೆಕ್ಕದ ಪ್ರಕಾರ ಖಂಡಿತವಾಗ್ಲೂ ಒಟ್ಟಿಗೆ ಇದ್ದಾರೆ. ಮನೆಗೆ ಯಾಕೆ ಬರ್ತಿಲ್ಲ ಐನೂರೇ ಅವರು? ಬರ್ತಾರೆ ಕಣಮ್ಮ. ಸದ್ಯಕ್ಕೆ ಶನಿ ಅಡ್ಡಗೋಡೆ ತರ ನಿಂತಿದ್ದಾನೆ. ಅವ್ರು ನಿಮ್ಮ ಮುಂದೆನೆ ಇದ್ರು ನೀವು ಅವ್ರನ್ನ ನೋಡಲ್ಲ, ಅವ್ರು ನಿಮ್ಮನ್ನ ನೋಡಲ್ಲ. ಅವ್ರ ಜಾತಕ ನಕ್ಷತ್ರದ ಪ್ರಕಾರ ಇನ್ನು 36 ದಿವಸ ಕಳಿಬೇಕು. ಇನ್ನೊಂದು ಹೆಣ್ಣು ಅವರಿಬ್ಬರಿಗೂ ಕಾಡ್ತಾ ಇದೆ. ಒಬ್ಳವಳೆ ಐನೂರೇ, ಮಹಾನ್ ತಾಟ್ಗಿತ್ತಿ ಅವಳು. ಅವಳು ಬಂದೋಗ ಬಿರುಗಾಳಿ ಅಷ್ಟೇ, ಎದುರುಬೇಡಿ, ಕ್ಷೇಮವಾಗಿ ಮನೆಗೆ ಬರ್ತಾಳೆ. ಮನೆಗ್ ಬಂದ್ಬಿಟ್ರೆ ಸಾಕು ಐನೂರೇ. ಶಾಸ್ತ್ರಿಗಳೇ, ಅವ್ರು ಇಂಥ ಜಾಗದಲ್ಲೇ ಇದ್ದಾರೆ ಅಂತ ಪರ್ಫೆಕ್ಟ್ ಆಗಿ ಹೇಳಕ್ಕಾಗಲ್ವಾ? ಯಾವ ಜ್ಯೋತಿಷನೂ ಹೇಳಕ್ಕಾಗೋದಿಲ್ಲ. ಅಕಸ್ಮಾತ್ ಹೇಳಿದ್ರು 1000 ನಿಜ ಆಗ್ಬೋದು. ನೀವು ನಿಮ್ಮ ಮನೆ ದೇವರನ್ನ ಮರ್ತಿದ್ದೀರಾ, ಒಂದ್ಸಲ ಹೋಗ್ಬಿಟ್ಟು ಬನ್ನಿ. ಸರಿ, ನಾನಿನ್ನ ಬರ್ತೇನೆ. ನಮಸ್ಕಾರ. ಮಗ, ಐನೂರು ಬಂದು ಹೇಳೋದ್ಮೇಲೆ ಹೊಸಿ ಸಮಾಧಾನ ಆತು. ನೀನು ಕಾರ್ ತಗೊಂಡೋಗಿ ಮನೆ ದೇವ್ರ ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಡು. ಆಯ್ತಮ್ಮ, ಅದು ಆಗ್ಬಿಡ್ಲಿ.